ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಕ್ರಾಂತಿರಾಯರಿ ಜೈಭೀಮ್ ನಮನಗಳನ್ನು ಕೋರುತ್ತಾ ಮೇ ಸಾಹಿತ್ಯ ಬಳಗ ವಿಜಯಪುರ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ನಡೆದಿರ್ತಕ್ಕಂತಹ ಪುಸ್ತಕ ಮೇಳದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಿಲ್ ಉಸ್ಮಾನಿ ಸರ್ ಅವರಿದ್ದಾರೆ, ಹಾಗೆ ಇನ್ನೋರ ಸಹಪಾಠಿಗಳಾಗಿರ್ತಕ್ಕಂಥ ಸಂಗಾತಿಗಳಾಗಿರ್ತಕ್ಕಂಥ ವಾಯಸ್ ಗುಣ್ಕಿಯವರಿದ್ದಾರೆ, ಹಾಗೆ ಸೋಮೂರು ಅಣದೇವಿ ಅವರಿದ್ದಾರೆ, ನಮ್ಮ ಲಾಯಪ್ಪ ಇಂಗ್ಳೆ ಅವರಿದ್ದಾರೆ, ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂಥ ಸಾಹೇಬಣ್ಣ ಹಳ್ಳಿಯವರಿದ್ದಾರೆ ಮತ್ತು ನಿಂಗರಾಜ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅನಿಲ್ ಉಸ್ಮಾನ್ ಸರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಏನು ನಾವು ಏಪ್ರಿಲ್ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 5 ದಿನಗಳ ಕಾಲ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಆ ಪುಸ್ತಕ ಮೇಳಕ್ಕೆ ಆರಂಭ ಆಗೋದಕ್ಕಿಂತ ಮುಂಚೆ ಮತ್ತು ಮೇಳದ ಸಂದರ್ಭದಲ್ಲಿ ಕೂಡ ಮಾಧ್ಯಮ ಮಿತ್ರರು ನಮಗೆ ಸಾಕಷ್ಟು ಪ್ರಚಾರ ಮತ್ತು ಪ್ರೋತ್ಸಾಹವನ್ನು ನೀಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಗೆಳೆಯರಿಗೆಲ್ಲ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಬಿಜಾಪುರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಪುಸ್ತಕ ಮೇಳವನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತು ತಮಗೆಲ್ಲ ತಿಳಿದ ವಿಷಯ ಆಗಿದೆ. ಏನು 2000 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು, 900 ವರ್ಷಗಳ ಹಿಂದೆ ಬಸವಣ್ಣವರು, ಈ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂಥ ಮಾತುಗಳನ್ನ ಕೇಳ್ತೇವೆ. ಈ 3 ಮಹಾನ್ ಭಾವರ ಮಹಾನ್ ಚೇತನಗಳ ವಿಚಾರಗಳು ಇವತ್ತಿಗೂ ಯಾಕೆ ಪ್ರಸ್ತುತ ಇದ್ದಾವೆ ಅಂತಂದರೆ, ಅವರ ಆಶಯದ ಪ್ರಕಾರ ಅವರ ಕನಸಿನ ಸಮಾಜ ನಿರ್ಮಾಣ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ಹೇಳಬಯಸ್ತೇವೆ. ಆ ನಿಟ್ಟಿನಲ್ಲಿ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜದ ಕನಸನ್ನು ಕೈಗೂಡಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನದ ಭಾಗವಾಗಿ ಹಾಗೂ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವಂಥ ಯುವಕರಿಗೆ ಪುಸ್ತಕಗಳತ್ತ ಮರಳಿ ತರುವಂಥ ಒಂದು ಸಣ್ಣ ಪ್ರಯತ್ನವಾಗಿ ನಾವು ಬಿಜಾಪುರದ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ 5 ದಿನ ಪುಸ್ತಕ ಮೇಳವನ್ನು ನಡೆಸಿದ್ವಿ. ಈ ಪುಸ್ತಕ ಮೇಳದಲ್ಲಿ ಭಾಳ ಪ್ರಮುಖವಾಗಿ ಹೆಸರಾಂತ ಪ್ರಕಾಶಕರು ಇದರಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಭಾಗವಹಿಸಿದ್ರು. 35 ಪ್ರಕಾಶನಗಳು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ರು. ಭಾಳ ಮುಖ್ಯವಾಗಿ ನವಕರ್ನಾಟಕ ಪ್ರಕಾಶನ, ಶಾಂತಿ ಪ್ರಕಾಶನ, ಲಡಾಯಿ ಪ್ರಕಾಶನ, RS ವರ್ಲ್ಡ್, ಹಾಗೆ ಸ್ಥಳೀಯವಾಗಿ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗ, ಹಳಕಟ್ಟಿ ಸಂಶೋಧನಾ ವಿಭಾಗ, ಪಲ್ಲವ ಪ್ರಕಾಶನ, ಈ ಥರ 35 ಪ್ರಕಾಶಕರು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದರು. ನಾವು ಭಾಳ ಜನ ಪ್ರಕಾಶಕರು ಇಲ್ಲಿ ಬರೋದಕ್ಕಿಂತ ಮುಂಚೆ ಬಿಜಾಪುರದಲ್ಲಿ ಪುಸ್ತಕ ಖರೀದಿ ಆಗೋದಿಲ್ಲ ಸರ್, ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಆದರೆ ಇಲ್ಲಿ ಬಂದ ನಂತರ ಅವರ ಅಭಿಪ್ರಾಯ ಸುಳ್ಳಾಯಿತು. 5 ದಿನಗಳ ಕಾಲ ಪುಸ್ತಕ ಪ್ರೇಮಿಗಳು ಪುಸ್ತಕ ಮಳಿಗೆಗಳಿಗೆ ಭೇಟಿ ಕೊಟ್ಟು ತಮಗೆ ಇಷ್ಟದ ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ಹೋಗೋದನ್ನು ಅವರು ಖುಷಿಪಟ್ಟು ಹೋದರು. ನಾವು ಕೊನೆಯ ದಿನ ಒಂದು ಡಾಟಾ ತೊಗೊಂಡಿವಿ. ನಾವು ಸಾಯಂಕಾಲ ಮಧ್ಯಾಹ್ನ 4-5 ಗಂಟೆ ಸುಮಾರಿಗೆ ಒಂದು ಡಾಟಾ ತೊಗೊಂಡಾಗ ಅವರೆಲ್ಲರೂ ಸಮಾಧಾನಕರವಾಗಿ ತಮ್ಮ ಏನಂತಾರೆ ಸಂತೋಷವನ್ನು ವ್ಯಕ್ತಪಡಿಸಿದರು. ಯಾಕಂತಂದ್ರೆ ಪ್ರತಿಯೊಂದು ಬುಕ್ ಸ್ಟಾಲ್ನಲ್ಲಿ ಸಾಕಷ್ಟು ಪುಸ್ತಕಗಳು ಮಾರಾಟ ಆಗಿದ್ದು. ಭಾಳ ಮುಖ್ಯವಾಗಿ ಲಡಾಯಿ ಪ್ರಕಾಶನ, ನವಕರ್ನಾಟಕ ಪ್ರಕಾಶನ, ಸಪ್ನಾ ಬುಕ್ ಹೌಸ್, RS ವರ್ಲ್ಡ್, ಪುಣೆಯ ವಾವ್ ಪಬ್ಲಿಕೇಶನ್, ಇವರೆಲ್ಲರೂ ಸುಮಾರು 5 ಲಕ್ಷದ ಮೇಲೆ
ಅವರಿಗೆ ವಹಿವಾಟಾಗಿತ್ತು ನಮ್ಮ ಡಾಟಾ ಪ್ರಕಾರ. 14ನೇ ತಾರೀಕಿನ ದಿನ ರಾತ್ರಿ 10:30 11 ಗಂಟೆವರೆಗೂ ಕೂಡ ಪುಸ್ತಕ ಪ್ರೇಮಿಗಳಲ್ಲಿ ಬಂದು ಪುಸ್ತಕ ಖರೀದಿ ಮಾಡ್ತಿರುವಂಥದ್ದನ್ನು ನಾವು ನೋಡಿದೆವು. ನಮ್ಮಲ್ಲಿ ಒಂದು ಅಳಕಿತ್ತದು, ಯಾಕಂದ್ರೆ ಪ್ರಕಾಶಕರಲ್ಲಿ ಬಂದಾಗ ಪುಸ್ತಕನೇ ವ್ಯಾಪಾರ ಆಗಲಿಕ್ಕಪ್ಪ ಅಂತಂದ್ರೆ ಅವರಿಗೆ ಲಾಸ್ ಆಗ್ತೈತೆ ಅನ್ನುವಂಥ ನಮ್ಮಲ್ಲಿ ಒಂದು ಅಳಕಿತ್ತು. ಆ ಅಳಕು ದೂರವಾಗಿ ನಾವು ಮಾಡಿದ ಏನು ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ ಅನ್ನುವಂಥ ಆತ್ಮತೃಪ್ತಿ ನಮಗೆ 14ನೇ ತಾರೀಕಿನ ದಿನ ಬಂತು. ಮೊದಲನೇ ದಿನ ಸುಮಾರಾಗಿ ಯಾರು ಪುಸ್ತಕ ಮಳಿಗೆ ಕಡೆ ಜಾಸ್ತಿ ಜನ ಬರಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಮರುದಿವಸ ಬಂದ ನಂತರ ಸಾಕಷ್ಟು ಅದರ ವ್ಯಾಪಕವಾಗಿ ಪ್ರಚಾರ ಆದ ನಂತರ ಜನ ಪುಸ್ತಕ ಮಳಿಗೆಗಳತ್ತ ನುಗ್ಗಕ್ಕೆ ಶುರು ಮಾಡಿದರು. ಹೀಗಾಗಿ ಸುಮಾರು 25ರಿಂದ 30 ಲಕ್ಷ ರೂಪಾಯಿಗಳ ಒಂದು ವ್ಯಾಪಾರ ವಹಿವಾಟು ಈ ನಮ್ಮ ಪುಸ್ತಕ ಮೇಳದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಯಾವ ಅಳಕಿನಿಂದ ಪ್ರಾರಂಭ ಮಾಡಿದ್ದೀವಿ ನಮ್ಮ ಗೆಳೆಯರೆಲ್ಲ ಸೇರಿ, ಅದಕ್ಕೆ ನಮಗೆ ಎಷ್ಟು ಆತ್ಮವಿಶ್ವಾಸ ಬಂದಿದೆ ಅಂತಂದರೆ ಎಲ್ಲರ ಹತ್ರ ಮುಂದಿನ ವರ್ಷ ನಾವು ಈ ವರ್ಷ ಮಾಡಿದಂಥ ಏನು ನಾವು ಮಾಡಬೇಕಾಗಿತ್ತು ಕೆಲವು ನ್ಯೂನತೆಗಳನ್ನು ನಾವು ಮುಂದಿನ ವರ್ಷ ಸರಿಪಡಿಸ್ಕೊಂಡು ಪ್ರತಿ ವರ್ಷ ಕೂಡ ಈ ಪುಸ್ತಕ ಮೇಳವನ್ನು ಹಮ್ಮಿಕೊಳ್ಳುವಂಥ ನಿರ್ಣಯವನ್ನು ನಾವು ಎಲ್ಲ ಗೆಳೆಯರು ಸೇರಿ ಮಾಡಿದ್ದೇವೆ. ಈ ಕಾರಣಕ್ಕಾಗಿ ನಮ್ಮ ಜೊತೆ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಕೂಡ ನಮಗೆ ಸಹಯೋಗವನ್ನು ನೀಡಿದರು. ವೀರಶೈವ ಲಿಂಗಾಯತ್ ಮಹಾಸಭಾ, ಜಾಗತಿಕ ಲಿಂಗಾಯತ್ ಮಹಾಸಭಾ, ಸಿಟಿಜನ್ ಫೋರಮ್, ಸಾಕಷ್ಟು ಪ್ರಗತಿಪರ ಸಂಘಟನೆಗಳು, ರಕ್ಷಣಾ ವೇದಿಕೆಗಳು, ಆಮೇಲೆ ಅಣ್ಣಾಭಾವು ಸಾಠೆ ಸಂಸ್ಥೆ, ಈ ಥರ ಸುಮಾರು 10-12 ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿ ನಿಂತು ನಮ್ಮ ಪುಸ್ತಕ ಮೇಳ ಯಶಸ್ವಿಗಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಅಡೆತಡೆಗಳ ಜೊತೆ ಸಹಾಯ ಸಹಕಾರ ಕೂಡ ಹರಿದು ಬಂತು. ಇಲ್ಲಿ ಯಾರೂ ಕೂಡ ದುಡ್ಡಿರುವಂಥ ಕೋಟ್ಯಾಧೀಶರಾಗಲಿ ಲಕ್ಷಾಧೀಶರಾಗಲಿ ನಮ್ಮ ಬಳಗದಲ್ಲಿ ಇಲ್ಲ. ನಾವೆಲ್ಲರೂ ಸಾಹಿತ್ಯ ಮೇಳ ಅಂದರೆ ಅದು ಜನರಿಗಾಗಿ ಜನರಿಂದಲೇ ಆಚರಿಸಲ್ಪಡುವಂಥ ಒಂದು ಸಾಹಿತ್ಯ ಸಂಘಟನೆ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸಹಾಯ ಮಾಡಿ ನಮಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿದ್ದಾರೆ. ಅವರಿಗೆಲ್ಲ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಜೊತೆ ನೂರಾರು ಜನ ನಮ್ಮ ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ 5 ದಿನಗಳ ಕಾಲ ನಮ್ಮ ಜೊತೆಗೆ ಇದ್ದು ನಮಗೆ ಸಹಾಯ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮಗೆ ದರ್ಬಾರ್ ಹೈಸ್ಕೂಲ್ ಮೈದಾನವನ್ನು ಉಚಿತವಾಗಿ ಕೊಡಿಸಿ ನಮಗೆ ಸಹಾಯ ಮಾಡಿದಂಥ ಮಹನೀಯರಿಗೂ ಕೂಡ ಅವರಿಗೂ ಕೂಡ ದರ್ಬಾರ್ ಹೈಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ ಹಾಗೆ ಮತ್ತು ನಮ್ಮ ಜೊತೆ ಯಾರ್ಯಾರು ನಿಂತಿದ್ದಾರೆ ಅವರಿಗೆಲ್ಲ ನಾವು ಮಾಧ್ಯಮ ಮುಖಾಂತರ ಒಂದು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ತನು ಮನ ಧನದಿಂದ ಸಹಾಯ ಹಾಗೂ ಮತ್ತು ದಲಿತ ಸಂಘಟನೆಗಳ ಎಲ್ಲ ನಾಯಕರುಗಳು ಕೂಡ ನಮ್ಗೆ ಸಹಕಾರವನ್ನು ನೀಡಿ ಆಮೇಲೆ ಇಡೀ ದಿನ ಏನು ಗೋಷ್ಠಿಗಳು ನಡೆದಿತ್ತು ಅದೆಲ್ಲವನ್ನು ಪತ್ರಿಕಾ ಮಾಧ್ಯಮಕ್ಕೆ ತಲುಪಿಸಿ ಅದನ್ನು ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಬರೋ ಹಾಗೆ ನೋಡಿರ್ತಕ್ಕಂಥ ನಮ್ಮ ಲಾಯಪ್ಪ ಇಂಗ್ಳೆಯವರು ಮತ್ತು ತಂಡ ಏನಿತ್ತು ಅವರು ಕಲ್ಲು ಶಿವಶಣ್ಣವರು ಅವ್ರಿಗೆ ದೊಡ್ಡ ಧನ್ಯವಾದಗಳಂತ ಅರ್ಪಿಸ್ತಾ ಇದ್ವಿ. ಹಾಗೆ ಇದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪೆಂಡಾಲ್ ಹಾಕಿ ಇವತ್ತು ನಮಗೆ ಅದೊಂದು ಸುಂದರವಾದ ಪೆಂಡಾಲು ಮತ್ತು ವೇದಿಕೆಯನ್ನು ಮಾಡಿಕೊಟ್ಟಿದ್ರು. ಆ ಪೆಂಡಾಲ್ ಮಾಲೀಕರಿಗೂ ಹಾಗೆ ಸೌಂಡನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಕೀರ್ತಿ ಸೌಂಡ್ಸ್ನವ್ರಿಗೂ ಹಾಗೆ ನಮಗೆ ಡಿಜಿಟಲಾಗಿ ಏನು ಬ್ಯಾನರ್ ಹಿಂದೆ ಮಾಡಿಕೊಟ್ಟಿದ್ರಲ್ಲ ರಾಜ್ಪೂತ್ ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ನಾವು ಇವತ್ತು ಹೊಸ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಾವು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಸಾರಿ ನಮ್ಮದು ಹೊಸ ಪ್ರಯತ್ನ ಇರೋದರಿಂದ ಇದರಲ್ಲಿ ಸ್ವಲ್ಪ ತಾವು ಕನ್ಸೆಷನ್ ಮಾಡಬೇಕನ್ನೋ ಕಾರಣಕ್ಕಾಗಿ ಎಷ್ಟು ನಾವು ಎಲ್ಲೆಲ್ಲಿ ಇವತ್ತು ನಾವು ಅದನ್ನು ಮಾಡಬೇಕಾಗಿತ್ತು ಅದೆಲ್ಲವನ್ನು ವಿನಂತಿಯನ್ನು ಮಾಡ್ಕೊಂಡಿದ್ದರಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು
ಹಾಗೆ ಜನರ ಅಭಿಪ್ರಾಯನೂ ಕೂಡ ನಾವು ತಗೊಂಡ್ವಿ. ಇದು ಹೊಸ ಪ್ರಯೋಗ ಆದರೂ ಕೂಡ ಅದ್ಭುತವಾಗಿ ಮಾಡಿದ್ರಿ. ಅಂಬೇಡ್ಕರ್ ಜಯಂತಿಯ ದಿಕ್ಕನ್ನು ಬದಲಾಯಿಸ್ತಿದ್ದೀರಿ ನೀವೆಲ್ಲರೂ ಸೇರಿ. ಹಾಗಾಗಿ ಮುಂದಿನ ವರ್ಷಗಳು ಕೂಡ ನೀವು ಕಂಟಿನ್ಯೂ ಮಾಡೋ ಅನ್ನುವಂಥ ಅಭಿಪ್ರಾಯಗಳು ಮೂಡಿ ಬಂದಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಪುಸ್ತಕ ಮೇಳವನ್ನು ಮಾಡಬೇಕು ಅನ್ನೋಂಥ ಸದಾಭಿಲಾಷ ಇಟ್ಕೊಂಡು ನಾವು ಮುಂದೆ ಕೂಡ ಕಂಟಿನ್ಯೂ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ. ಹಾಗಾಗಿ ಮುಂದಿನ ಬಾರಿ ಈ ಸಾರಿ ಏನು ನಾವು ತಪ್ಪುಗಳಾಗಿದ್ದು ಅದೆಲ್ಲವನ್ನು ಸರಿಪಡಿಸ್ಕೊಂಡು ಮುಂದಿನ ಬಾರಿ ಅದ್ಭುತವಾಗಿ ಇನ್ನೂ ಉತ್ತಮವಾಗಿ ಮಾಡುವಲ್ಲಿ ಏನೇನು ನಾವು ಪ್ರಯತ್ನಗಳು ಮಾಡಬೇಕಾಗಿತ್ತು ಹಾಗೂ ಆಮೇಲೆ ಯಾರ್ಯಾರನ್ನು ಒಳಗೊಳ್ಬೇಕಾಗಿತ್ತು ಅದೆಲ್ಲರನ್ನ ಒಳಗೊಂಡು ಮುಂದಿನ ಬಾರಿ ಇನ್ನಷ್ಟು ಉತ್ತಮವಾಗಿ ಪುಸ್ತಕ ಮೇಳ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ಹಾಗಾಗಿ ಪ್ರತಿದಿನ ಕೂಡ ಪ್ರಚಾರ ಮಾಡಿರ್ತಕ್ಕಂಥ, ಪ್ರತಿದಿನ ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಸಾಮಾನ್ಯ ಜನ ತಮ್ಮ ಈ ಪುಸ್ತಕ ಮೇಳವನ್ನು ನಾವು ಮಾಡಿದ್ದಲ್ಲ ತಾವೇ ಮಾಡಿದ್ದಂತ ಹಂಚ್ಕೊಂಡು ಜನತೆ ಬರೋ ಥರ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಸರ್ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ಸಹಕಾರ ನೀಡಿರ್ತಕ್ಕಂಥ ಪುಸ್ತಕ ಮೇಳದ ಆಯೋಜಕರಿಗೂ ಹಾಗೂ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಕಾಶಕರಿಗೂ ಹಾಗೂ ಆಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕ ವಿನೋಭವನ ಅಂತ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ.